ಹೌದಾ? ದೇವರಾಣೆಗೂ ಒಂದಿನ ನಾನು ಓರಿಯನ್ ಮಾಲ್ಗೆ ಬಿಟ್ಟಿಯ ಫಿಲಮ್ ನೋಡೋಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀವಿಬ್ರು ರೀಲ್ಸ್ ತುಂಬಾ ಚೆನ್ನಾಗಿರೋ. ಓ ಥ್ಯಾಂಕ್ ಯು. ಜಾಸ್ತಿ ಬೈಬೇಡಿ. ಅಯ್ಯೋ ಮತ್ತೆ ಮಿಲನ ಗೊತ್ತಾ ಸಿನಿಮಾ ಹೆಸರು ಏನು? ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಂಡೇ ಈವ್ನಿಂಗ್ ದಡಬಡ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಆಫೀಸಲ್ಲಿ ಇರಬೇಕಾದ್ರೆ ಐ ಥಿಂಕ್ ಆಲ್ಮೋಸ್ಟ್ ಮಧ್ಯಾಹ್ನ ಇರುವಾಗ ನನಗೊಂದು ಕಾಲ್ ಬಂತು. ಒಂದು ಸರಳ ಪ್ರೇಮ ಕಥೆ ಅವ್ರ ಟೀಮಿಂದ ದಟ್ ಈ ಥರ ಪ್ರೀಮಿಯರ್ ಶೋ ಮಾಡ್ತಾಯಿದ್ದೀವಿ ನಾವು ಓರಿಯನ್ ಮಾಲಲ್ಲಿ ಇವತ್ತು ಈವ್ನಿಂಗು, ಬರೋಕ್ಕಾಗತ್ತಾ ಬನ್ನಿ ಅಮ್ಮನ್ನು ಕರ್ಕೊಂಡು ಅಂತಂದರು. ಸೊ ನಮ್ಮ ಮಮ್ಮಿ ಯೂಶ್ವಲಿ ಯಾವುದೂ ಮೂವೀಸ್ಗೆ ಹೋಗಲ್ಲ ಆ್ಯಂಡ್ ನಾನು ಒಳ್ಳೊಳ್ಳೆ ರಿವ್ಯೂಸ್ ಕೇಳ್ಪಡ್ತಾ ಇದ್ದೀನಿ ಇದ್ರ ಬಗ್ಗೆ. ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ. ಏನಂತೀರಾ? ಓಕೆ, ಹೋಗೋಣ, ನೋಡೋಣ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಊರಲ್ಲಿ ಇದ್ದಿದ್ದು ನಮ್ಮ ಅಮ್ಮನ ದಡಬಡ ಅಂತ ಕರೆಸಿದ್ದೀನಿ. ಹೋಗಿದ್ 1 hour ಅಲ್ಲಿ ಕೂತಿದ್ದು ಅಷ್ಟೇ. ನಾನು ದಡಬಡ ಅಂತ ಇದ್ದು ಅಲ್ಲಿಂದ ಓಡ್ ಬಂದಿದ್ದೀನಿ. ಏನಂತ ಅದಕ್ಕೆ ಒಳ್ಳೆ ಮೂವಿ ತೋರಿಸ್ಕೊಂಬರೋಣ ಇವಾಗ. ನಿಮಗೂ ಹೇಳ್ತೀನಿ ಮೂವಿ ಹೇಗಿದೆ ಅಂತ. ಬನ್ನಿ ಹೋಗೋಣ. ಟೈಮ್ ಆಯಿತು ಆಲ್ರೆಡಿ, ಬಟ್ ರ್ಯಾಪಿಡೋ ಡೌನ್ಲೋಡ್ ಆಗೋ ಗ್ಯಾಪಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಬೇಗ ಬೇಗ ಆಟೋ ಬುಕ್ ಮಾಡಿ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ವಿ ಹ್ಯಾವ್ ಜಸ್ಟ್ ರೀಚ್ಡ್ ಅಂದರೆ ಓರಿಯನ್ ಮಾಲ್ಗೆ 2 ನಿಮಿಷ ಇದೆ ಅಷ್ಟೇ. ಹೋಗಿ ಬೇಗ ಬೇಗ ಕಾಲ್ ಮಾಡಬೇಕು. ಫಸ್ಟ್ ಆ ಕೆಲಸ ಮಾಡೋಣ. ದೇವರಾಣೆಗೂ ಒಂದಿನ ನಾನು ಓರಿಯನ್ ಮಾಲ್ಗೆ ಬಿಟ್ಟಿಯ ಫಿಲಮ್ ನೋಡೋಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಓರಿಯನ್ ಮಾಲ್ಗೆ ರೀಚ್ ಆಗಿ PVR ಹತ್ರ ಎಂಟರ್ ಆಗ್ತಾ ಇದ್ದಂಗೆ ಅಲ್ಲಿ ಒಂದು ಸರಳ ಪ್ರೇಮ ಕಥೆಯ ಪೋಸ್ಟರ್ ಒಂದಿತ್ತು. ಮನೆಯಿಂದ ಹೊರಡುವಾಗ ನಮಗೆ ಗೊತ್ತಿರಲಿಲ್ಲ ವಿನಯರಾಜ್ ಸಿಂಪಲ್ ಸುನಿ ಸರ್ ಎಲ್ಲ ಬರ್ತಾರೆ ಅಂತ. ಇವಾಗ ನೋಡಿದ್ರೆ ಸಿಂಪಲ್ ಸುನಿ ಸರ್ ಇಲ್ಲೇ ಇದ್ದಾರೆ, ಗಡಗಡ ಅಂತ ಇದೆ. ನಂಗೆ ನಿಜ ಪ್ರೀಮಿಯರ್ ಅಂತ ಗೊತ್ತಿತ್ತು, ಬಟ್ ಸೆಲೆಬ್ರಿಟಿ ಪ್ರೀಮಿಯರ್ ಅಂತ ಗೊತ್ತಿರಲಿಲ್ಲ. ಎಷ್ಟೊಂದು ಜನ ಸೆಲೆಬ್ರಿಟೀಸ್ನ ನೋಡಿ ನನಗಂತೂ ಫುಲ್ ಶಾಕ್ ಆಗೋಯ್ತು. ಓರಿಯನ್ ಮಾಲ್ ಏನಕ್ಕೆ ಚಂದ ಗೊತ್ತಾ? ಮೇಲೆತ್ತು ಕತ್ತು, ಅದಕ್ಕೆ ನೋಡೋಕ್ಕೆ ಎಷ್ಟೋ ಆಯ್ತು ನೋಡಿ, ಅಡಿಕ್ಟಿವ್ ಆಗೈತೆ ನಮ್ಗೆ. ನಾವು ಹೇಳಿಲ್ವಾ, ಐಡಿಯಾನೇ ಇರಲಿಲ್ಲ ಸ್ಟಾರ್ಸ್ ಬರ್ತಾರೆ ಅಂತ. ಅವ್ರು ಸೀರಿಯಲಲ್ಲಿ ಮಾಡಿ, ಯಾವ ಸೀರಿಯಲ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ಸೀರಿಯಲ್ ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲೋದು ಸಿಂಪಲ್ ಸುನಿದರು ಎಲ್ಲೋ ಹೊಂಟೋದು. ಮುಂದೆ ಹೋದ್ರು. ಓ ಇವ್ರು ಬಂದವ್ರೆ, ಲಂಕೇಶ್ ಬಂತಾರ ನೋಡಿ ಗಾಯ್ಸ್. ಅಲ್ಲಿ ಕಾಣಿಸುತ್ತೆ ಇವ್ರು. ಹಾಂ, ಪ್ರಶಾಂತ್ ಸಂಬರ್ಗಿ, ಕರೆಕ್ಟ್, ಪ್ರಶಾಂತ್ ಸಂಬರ್ಗಿ ಬಂದಿದ್ದಾರೆ. ಫಸ್ಟ್ ಬಂದಿದ್ದು ಪ್ರಶಾಂತ್ ಸಂಬರ್ಗಿ ಅವರು, ಮತ್ತು ಇನ್ನೊಬ್ರು ಕಾವ್ಯ ಅನ್ಸುತ್ತೆ ಅವ್ರ ಹೆಸರು, ಪುಟ್ಗೌರಿ ಮದುವೆನಲ್ಲಿ ಮಾಡ್ತಾಯಿದ್ರು. ಒಂದು ಸರಳ ಪ್ರೇಮ ಕಥೆ. ಎಷ್ಟು ಕ್ಯೂಟ್ ಅಲ್ಲ ಈ ಹುಡುಗಿ. ಐ ಥಿಂಕ್ ಅವಳ ಹೆಸರು ಅಶ್ಮಿತಾ ಶ್ರೀವತ್ಸವ್ ಅನ್ಸುತ್ತೆ. ಆ್ಯಂಡ್ ಅವ್ರ ಹತ್ರ ಮಾತಾಡಿ ಬರೋ ಅಷ್ಟರಲ್ಲಿ ಇಲ್ಲಿ ನಮ್ಮ ಆಲ್ ಓಕೆ ಅವ್ರು ಬಂದಿದ್ದಾರೆ. ಅವ್ರು ಬಂದ ತಕ್ಷಣ ಫುಲ್ ಮೀಡಿಯಾ ಎಲ್ಲ ಅವ್ರನ್ನ ಕವರೇಜ್ ಮಾಡ್ಕೊಂಡ್ಬಿಟ್ಟಿತ್ತು. ಅಟ್ಲೀಸ್ಟ್ ನಾವು ಸೈಡಲ್ಲಿ ನಿಂತ್ಕೊಂಡಿದ್ವಿ. ಆ್ಯಂಡ್ ದಿಸ್ ಇಸ್ ಆರ್ ಪವರ್ ಕಪಲ್. ಯಾರು ಹೇಳಿ? ಮಿಲನ ನಾಗರಾಜ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವರು. ಡಾರ್ಲಿಂಗ್ ಕೃಷ್ಣ ಅವ್ರನ್ನ ನಾನು ಐ ಥಿಂಕ್ ವೆನ್ ಐ ವಾಸ್ ಇನ್ ಫಸ್ಟ್ PU ಆರ್ ಸೆಕೆಂಡ್ PU ಮೀಟ್ ಮಾಡಿದ್ದೆ. ಅವಾಗ ಅವರ ಮದರಂಗಿ ಸಿನಿಮಾದು ಒಂದು ಸಾಂಗ್ ಶೂಟು ಗಂಗಮ್ಮ ದೇವಸ್ಥಾನ ಹತ್ರ ಆಗ್ತಾಯಿತ್ತು. ಅದಾದಮೇಲೆ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಐ ಆಮ್ ಸೀಯಿಂಗ್ ಹಿಮ್. ಅವ್ರ ಜೊತೆ ಒಂದು ಫೋಟೋ ತೊಗೋಬೇಕಾದ್ರೆ ನಾನು ಅವ್ರಿಗೆ ಹೇಳಿದೆ. ಆ್ಯಂಡ್ ಅಫ್ಕೋರ್ಸ್ ಹಿ ಡಸಂಟ್ ರಿಮೆಂಬರ್, ಬಟ್ ಹೌದಾ ಅಂತ ಖುಷಿ ಆಯಿತು ಅಂತಂದ್ರು. ಇಲ್ಲಿ ತನಕ ನಾವು ಬೇಜಾನ್ ಸೆಲೆಬ್ರಿಟೀಸ್ನ ಮೀಟ್ ಮಾಡಿಬಿಟ್ವಿ. ಇವಾಗ ಫೈನಲಿ ಫಿಲಮ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. 7:05 ಆಗಿದೆ. ಸೊ ಬನ್ನಿ ಇವಾಗ ಹೋಗಿ ಮೂವಿ ನೋಡೋಣ ಹೇಗಿದೆ ಅಂತ. ಒಪ್ಪಿಸಿಕೊಳ್ಳಿ, ನಾವಿಲ್ಲಿಂದಲೇ ಕೈ ಮುಗಿಯುತ್ತೇವೆ, ನೀವಲ್ಲಿಂದಲೇ ಹರಿಸಿ. ಪ್ರೀತಿಯಿಂದ ಒಂದು ಸರಳ ಪ್ರೇಮ ಕಥೆ ಚಿತ್ರತಂಡ. ಈ ಸನ್ನಿವೇಶಗಳು ನಡೆದಿರಬಹುದು ಎಲ್ಲರ ಜೊತೆ. ಅದೇ ರೀತಿಯ ಭಾವನೆಗಳ ಲತೆ ಈ ಒಂದು ಸರಳ ಪ್ರೇಮ ಕಥೆ. ಕ್ಲೈಮ್ಯಾಕ್ಸ್ ಆದ್ಮೇಲೆ ಒಂದು ಕ್ಲೈಮ್ಯಾಕ್ಸ್ ಇದೆ. ಪೂರ್ತಿ ದುಡ್ಡು ಕೊಟ್ಟಿದ್ದೀರಾ, ದಯವಿಟ್ಟು ಪೂರ್ತಿ ಚಿತ್ರ ನೋಡ್ಕೊಂಡೋಗಿ. ಧನ್ಯವಾದಗಳು. ಮೇ ಬಿ ಬಿಕಾಸ್ ಇಟ್ಸ್ ಪ್ರೀಮಿಯರ್, ಜಾಸ್ತಿ ಅಡ್ವರ್ಟೈಸ್ಮೆಂಟ್ಸ್ ಏನೂ ಇರಲಿಲ್ಲ. ಅಡ್ವರ್ಟೈಸ್ಮೆಂಟ್ಸೇ ಇರಲಿಲ್ಲ ಆ್ಯಕ್ಚುಲಿ. ಬರೀ ಟೀಸರ್ಸ್ ಹಾಕಿದ್ರು. ಮುಂದಕ್ಕೆ ರಿಲೀಸ್ ಆಗೋ ಫಿಲ್ಮ್ಸ್ ಯಾವ್ದು ಇದೆಯಲ್ಲ ಅದು ಟೀಸರ್ ಹಾಕಿದ್ರು. ಮೂವಿ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಕೈಲಿ ಪಾಪ್ಕಾರ್ನ್ ಇದೆ. ಆದ್ರೆ ಕಾಮಿಡಿ ಫ್ರೀ ಪಾಪ್ಕಾರ್ನ್ ಟೇಸ್ಟಿಂಗ್ ಇತ್ತು. ಜನರನ್ನ ಎಂಟರ್ಟೈನ್ ಮಾಡೋಕ್ಕೋಸ್ಕರ. ಸಿಗರೇಟ್ ಸೇರ್ತೀನೋ? ಚಂದಪ್ಪ, ಅದು ಅಪ್ಪ ದಿನಕ್ಕೆ 2 ಸೇರ್ತೀನಿ. 2 ತಾನೆ? ನಾನೊಂದು ಪ್ಯಾಕ್ ಸಿಗ್ತೀನಿ. ನಾ ಜಾಸ್ತಿ ಸೇರ್ತೀನಿ. ಮೋಯೆ ಅಪ್ಪ ಧೂಮಪಾನ ತಿಳ್ಕೊಳ್ಳೋಕೆ ಹಾನಿಕರ.
ಫೈನಲಿ ಇಂಟರ್ವ್ಯೂ ಬಂದಿದೆ. ಇವಾಗ ತಿರುಗಿ ನೋಡೋಣ ಯಾರಿದ್ದಾರೆ ಅಂತ ನೋಡಿದ್ರೆ ಕಾರ್ತಿಕ್ ಮಹೇಶ್ ಅವ್ರು ಬಂದಿದ್ದಾರೆ. ಐ ವಾಸ್ ಸೋ ಶಾಕ್ಡ್. ವಾಟ್, ಯಾವಾಗ ಬಂದರು, ಹೆಂಗೆ ಬಂದರು, ನಾವು ಯಾಕೆ ನೋಡಿಲ್ಲ? ಬಿಕಾಸ್ ನಮ್ಮ ಮುಂದೆ ಸೀಟಲ್ಲೇ ತನಿಷಾ ಮತ್ತು ನಮ್ರತಾ ಅವ್ರು ಕೂತ್ಕೊಂಡಿದ್ರು, ಅವ್ರನ್ನ ನೋಡಿದ್ವಿ. ಬಟ್ ಕಾರ್ತಿಕ್ ಬಂದಿದೆ ನಮಗೆ ಗೊತ್ತಾಗಲಿಲ್ಲ. ಆ್ಯಂಡ್ ನಾವು ಫಸ್ಟು ಹೋಗಿ ಅವ್ರ ಜೊತೆ ಫೋಟೋ ತೊಗೋಬೇಕು ಅಂತ ನಾವು ಮೇಲೆ ಹೋದ್ವಿ. ಅಲ್ಲೇ ರಂಗಾಯಣ್ ರಘು ಸರ್ ಮತ್ತು ಸುಷ್ಮಿತಾ ಹಾಗೆ ಜಗ್ಗಪ್ಪ ಎಲ್ಲ ಕೂತ್ಕೊಂಡಿದ್ರು. ಆ್ಯಂಡ್ ಕಾರ್ತಿಕ್ ಅವರಂತೂ ನೆಕ್ಸ್ಟ್ ಲೆವೆಲ್ ವೆರಿ ಸ್ವೀಟ್ ಪರ್ಸನ್ ಅನಿಸಿದ್ರು ನನಗೆ. ಆ್ಯಂಡ್ ಇವಾಗ ನಾವು ನಿಮ್ಮ ಬಿಗ್ ಬಾಸ್ ಶೋ ಇಲ್ಲದೆ ನಮ್ಮ ಲೈಫ್ ತುಂಬ ಬೋರಿಂಗ್ ಆಗಿದೆ ಅಂದಿದ ತಕ್ಷಣ ಅವ್ರು ಹೌದಾ, ದಟ್ ಇಸ್ ಸೋ ಸ್ವೀಟ್ ಅಂತ ಅಂದರು. ಆ್ಯಂಡ್ ಅವ್ರ ಜೊತೆ ಫೋಟೋಸ್ ಎಲ್ಲ ತೊಗೊಂಡು ನಾನು ತೊಗೊಂಡು ಅದಾದ್ಮೇಲೆ ಮಮ್ಮಿ ತೊಗೊಂಡು ಮಮ್ಮಿ ಅವ್ರ ಅಮ್ಮ ಬಗ್ಗೆ ಕೇಳಿದ್ರು ಹೇಗಿದ್ದಾರೆ ಅಮ್ಮ ಅಂತೆಲ್ಲ. ಆ್ಯಂಡ್ ಈ ನೆಕ್ಸ್ಟ್ ಕ್ಲಿಪ್ ಏನಿದೆಯಲ್ಲ ನಿಮಗೆ ಮಾತ್ರ ಅಲ್ಲ ನನಗೂ ಸರ್ಪ್ರೈಸ್ ಏನಂತ ನೋಡಿ. ರೀಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಓ ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಬೈಬೇಡಿ. ಥ್ಯಾಂಕ್ ಯು, ನೀವಾದ್ರೂ ನನ್ನ ಪರ ಇದ್ದೀರಾ. ಅಯ್ಯೋ ಥ್ಯಾಂಕ್ ಯು ಸೊ ಮಚ್. ಆಕ್ಟಿಂಗ್ ಹೇಳ್ಕೊಡೋದೆಲ್ಲ ಅವಳೆ ಎಲ್ಲ ಮಾಡ್ತಾರೆ. ಮತ್ತೆ ನೋಡೋರ್ಗೆಲ್ಲ ನಾನೇ ವಿಲ್ಲನ್ ತರ ಕಳಿಸ್ತೀನಿ. ಅದನ್ನ ಹೇಳ್ತಾ ಇರ್ತೀನಿ ಕಾಣಿಸುತ್ತೆ, ಬೈತಿದ್ರು ದಟ್ ಗೊತ್ತಾಗುತ್ತೆ. ಪರವಾಗಿಲ್ಲ, ಗೊತ್ತಾಗತ್ತೆ ಅವರೇ ಅಂತ. ನೋಡಿ ಅಮೃತ ನಮ್ಮ ರೀಲ್ಸ್ ನೋಡ್ತಾರಂತೆ. ಚೆನ್ನಾಗಿರುತ್ತಾ? ನಾನು ಈಗ ಮುಂಚೆ ಬೇಕಾದ್ರೆ ಈಗ ಅಮ್ಮಂಗೆ ಸಪೋರ್ಟ್ ಆಗಿದೆಯಲ್ಲ, ನನ್ನ ಮಗಳು ನನಗೆ ನಿನ್ನ ಥರ ಸಪೋರ್ಟ್ ಇದೆ. ಮನೆಗೆ ಸಪೋರ್ಟ್ ಮಾಡು, ಭಾಗ್ಯ ಅವ್ರಿಗೆ ಏನು ಕೇಳಿದೆ ಮಮ್ಮಿ ಸಪೋರ್ಟ್ ಮಾಡಲ್ಲ. ಗಾಡಿ ಮೇಲೆ ಲವ್ ಜಾಸ್ತಿ. ಹೇಗನ್ಸ್ತಮ್ಮ ಮೂವಿ? ಸೂಪರ್, ಚೆನ್ನಾಗಿತ್ತು. ಆದರೆ ಹೋಗ್ತಾ ಲಾಸ್ಟಲ್ಲಿ ನಮ್ಮ ವಿನಯ್ ಅವರು ಒಂದು ಮಾತು ಹೇಳಿದ್ರು, ಲೈಫಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಅಂದ್ರೆ ಆಗಲ್ಲ. ಬಿಕಾಸ್ ಲೈಫ್ ಹ್ಯಾಸ್ ಇಟ್ಸ್ ಓನ್ ಪ್ಲಾನ್ಸ್. ನೀವು ನನ್ನ ಸಾಂಗ್ ಇನ್ನೂ ಕೇಳಿಲ್ಲ ಅಲ್ವಾ? ಬನ್ನಿ ಕೇಳೋದು. ಲಾಸ್ಟಲ್ಲಿ ಬಂದಿದ್ದು ಒಂದು ಸಾಂಗ್ನಲ್ಲಿ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು, ಜೂನಿಯರ್ ಆರ್ಟಿಸ್ಟ್ ಅನ್ಸುತ್ತೆ, ಅದು ಅವ್ರನ್ನೆಲ್ಲರನ್ನೂ ಕರೆಸಿದ್ರು. ಆ್ಯಂಡ್ ದಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಸೀನ್. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ಕ್ಲೈಮ್ಯಾಕ್ಸಲ್ಲೊಂದು ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ಹೇಳ್ತಾರಲ್ಲ, ಅದಂತೂ ಸಖತ್ ಶಾಕಿಂಗ್ ಆಗಿತ್ತು. ನಿಜವಾಗ್ಲೂ ಒಳ್ಳೆ ಟ್ವಿಸ್ಟ್. ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಡೋ ಟೈಮ್. ಬನ್ನಿ ಆಚೆ ಕಡೆ ಹೋಗಿ ನೋಡೋಣ ಎಷ್ಟು ಜನ, ರಿಯಲಿ ಮೀಡಿಯಾ ಹೇಗಿರುತ್ತೆ. ಯಾಕಂದರೆ ನಾವು ಇದೆಲ್ಲ ಬರೀ ಟಿ ವಿಲಿ ನೋಡಿದ್ದೀವಿ. ಪ್ರೀಮಿಯರ್ ಮುಗಿಸ್ಕೊಂಡು ಬಂದಂಥ ಆರ್ಟಿಸ್ಟ್ಗಳೆಲ್ಲ ಏನೇನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅಂತ. ಬಟ್ ಇವಾಗ ರಿಯಲ್ ಆಗಿ ನೋಡೋಣ. ಎಸ್ಪೆಷಲಿ ವಿತ್ ಲಾಟ್ ಆಫ್ ಎಮೋಷನ್ಸ್, ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು. ಈಗಿನ ಜನ್ರೇಷನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಂತೂ ಅಲ್ಲವೇ ಅಲ್ಲ. ಲೈಕ್ ಅನ್ಎಕ್ಸ್ಪೆಕ್ಟೆಡ್, ವೆರಿ ನೈಸ್ ಮೂವಿ. ಇಟ್ಸ್ ಫಿಲ್ಡ್ ವಿತ್ ಲಾಟ್ ಆಫ್ ಸರ್ಪ್ರೈಸಸ್. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಬಿಗ್ ಬಾಸ್ ಮನೆ ಆಚೆ ಬಂದಮೇಲೆ ನೋಡಿದಂಥ ಮೊದಲನೇ ಮೂವಿ ಇದು. ನನಗೂ ತುಂಬ ಇಷ್ಟ ಆಯಿತು. ಇಟ್ಸ್ ಅ ಫನ್ ಫಿಲ್ಡ್ ಮೂವಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಬಂದರು. ಇಬ್ಬರು ಹೀರೋಯಿನು ನನಗೆ ಲಾಸ್ಟಲ್ಲಿ ಸಿಗ್ತಿರಲ್ಲ, ಅದು ಖುಷಿ ಆಯಿತು ನನಗೆ. ವಿನಯ್ ಸರ್ ಅಫ್ಕೋರ್ಸ್ ನಾನು ಅವ್ರ ಫ್ಯಾಮಿಲಿ ಫ್ಯಾನು ನಾನು. ಸೊ ಅದಕ್ಕಾಗಿ ಇಟ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್. ಒಳ್ಳೆಯದಾಗಿ, ಟೀಮ್ ಒಳ್ಳೆಯದಾಗಿ, ಅವ್ರಿಗೆ ಒಳ್ಳೆಯದಾಗಿ. ಫಂಟಾಸ್ಟಿಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಎಲ್ಲ, ಥ್ಯಾಂಕ್ ಯು. ನಮ್ರತಾ ಅವ್ರು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ನನಗೆ ಅವ್ರು ರಿಯಲಿ ಬಿಗ್ ಬಾಸಲ್ಲಿ ಹೆಂಗೆ ಮಾತಾಡ್ತಾ ಇದ್ರು ಅದೇ ನೆನಪಾಗ್ತಾ ಇತ್ತು. ಅವ್ರ ವಾಯ್ಸ್ ದ ಸೇಮ್ ಟೋನಲ್ಲಿ ಮಾತಾಡ್ತಾ ಇದ್ರು. ರಿಯಲಿ ಈ ಥರ ಕನೆಕ್ಟ್ ಆಗುತ್ತೆ, ಆ ಥರ ಕನೆಕ್ಟ್ ಆಗುತ್ತೆ ಅಂತ. ನಾವು ಥಿಯೇಟರಿಂದ ಆಚೆ ಬಂದಮೇಲೆ ಆ್ಯಕ್ಚುಲಿ ನೋಡಿದ್ದು ಅಲ್ಲಿ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್ ಅವರು ಇದ್ದಾರೆ ಅಂತ. ಆಮೇಲೆ ನೋಡಿದ್ರೆ ವಿನಯ್ ಸರ್ ಅವರು ಬಂದಿದ್ರು. ಆ್ಯಂಡ್ ಐ ಥಿಂಕ್ ಅವರು ಮೂವಿ ಮುಗೀತಾ ಇರಬೇಕಾದ್ರೇ ಬಂದರು ಅನಿಸುತ್ತೆ. ನಾನು ಸಡನ್ನಾಗಿ ನೋಡಿದೆ ಅವ್ರನ್ನ. ಅವ್ರ ಗುಂಪಲ್ಲೆಲ್ಲೂ ಕಾಣ್ತಾನೆ ಇರಲಿಲ್ಲ. ಅಂಡರ್ಸ್ಟ್ಯಾಂಡ್ ಎಷ್ಟು ಜನ ಸೆಲೆಬ್ರಿಟೀಸ್ ಅಲ್ಲಿ ಇದ್ದರು ಅಂತ. ಸೊ ಅಷ್ಟು ಜನದಲ್ಲಿ ನಾವು ಅವ್ರನ್ನ ಕಂಡುಹಿಡಿಯೋಕ್ಕೆ ಆಗಲಿಲ್ಲ. ಬಟ್ ಅವ್ರು ಯಾರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಐ ಜಸ್ಟ್ ಥಾಟ್ ದಟ್ ಈಸ್ ಹಿಮ್ ಅಂತ. ಅವಾಗ ಹೋಗಿ ನೋಡಿದ್ರೆ ಅವರೇ ಆಗಿದ್ರು. ಆ್ಯಂಡ್ ಅವ್ರ ಹತ್ರ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಈ ಕಡೆ ಬಂದ್ವಿ. ಪ್ರೆಸ್ ಮೀಟಲ್ಲಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ನೋಡೋಣ ಅಂತ. ಅಲ್ಲಿ ನಮ್ಮ ಬಿಗ್ ಬಾಸ್ ಸೀಸನ್ 6ನ ವಿನ್ನರ್ ಶಶಿಕುಮಾರ್ ಅವರು, ಹಾಗೆ ಬಿಗ್ ಬಾಸ್ ಸೀಸನ್ 10ನ ವಿನ್ನರ್ ಕಾರ್ತಿಕ್ ಅವರಿಬ್ರು ಮಾತಾಡ್ತಾ ಇದ್ರು. ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ, ಫಿಲಮ್ ಹೆಂಗಿದೆ ಅಂತ ಸೆಲೆಬ್ರಿಟೀಸ್ ಮಾತಾಡ್ತಾ ಇರೋದು ಮುಖ್ಯ ಅಲ್ಲ, ನಮ್ಗೇನಿದ್ರು ಇವಾಗ ಬರೋದು ಮುಖ್ಯ. ಹೇಳಿ ಸರ್, ನಾವು ಬರ್ತೀವಿ, ನಾವು ತಿಂತೀವಿ ಸರ್. ನೆನ್ನೆ ಮಾಡೋಕ್ಕಾಗಲಿಲ್ಲ, ಮತ್ತೆ ಹೋಗ್ತಿದ್ದೀನಿ ಸರ್. ನಮಸ್ಕಾರ ರಾಹುಲ, ನಮಸ್ಕಾರ. ಬೆಳ್ಳುಳ್ಳಿ ಕಬಾಬ್ ಏನಂತೀರಾ? ನಾನು ಇವ್ರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅಪ್ಪು ಸರ್ ಲಾಸ್ಟ್ ಅವರು ಒಂದು ಅಂತಿಮ ದರ್ಶನ ಪಡ್ಕೊಂಡೆ ಅಂತಂದರೆ ಅದಕ್ಕೆ ಇವರೇ ಕಾರಣ. ನಾವು ಒಂದು ಇವರು ನನ್ನನ್ನು ಅಲ್ಲಿ ಒಳಗಡೆ ಬಿಟ್ಟರು, ಅದಕ್ಕೆ ನಾನು ನೋಡಿದೆ ಅಂತ ಅನ್ಸುತ್ತೆ. ನಾನು ನೆನ್ನೆ ಇಂಟರ್ವ್ಯೂ ಮಾಡಿ ತೀರಿಸ್ಕೊಂಡಿದ್ದೀನಿ. ಪ್ರೀತಿ ಅಷ್ಟೇ.
ಒನ್ಸ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್. ರಾಹುಲ ಬರ್ತಾವನೆ ರುಬ್ತಾವನೆ. ಓ ಮೈ ಗಾಡ್, ನಾವು ಎಷ್ಟು ದುಡ್ಡು ಕೊಟ್ಟರು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಯಪ್ಪ 3-4 ಗಂಟೆಗಳ ಕಾಲ ಬೇರೆ ಜಗತ್ತಲ್ಲೇ ಇದ್ದೀವೇನೋ ಅನ್ನಿಸ್ಬಿಡ್ತು ನಮಗೆ. ಎಷ್ಟು ಸೆಲೆಬ್ರಿಟೀಸ್ನ ನೋಡಿದ್ದೀವಿ, ಅದ್ರಲ್ಲಿ ಸುಮಾರು ಜನ ನಮ್ಮ ರೀಲ್ಸ್ನ ನೋಡ್ತಾರಂತೆ. ಯಪ್ಪ ನನ್ನ ತಲೆ ಸುತ್ತ ಬಂದ್ಬಿಡ್ತು. ಅವ್ರು ಹೇಳಿದ ತಕ್ಷಣ ಇವರು ಲಿಟ್ರಲಿ ಶಿವ್ರಿಂಗ್, ಏನೋ ನಿಜವಾಗ್ಲೂ ನೋಡ್ತೀರಾ ಅಂತ ಅನ್ನಿಸ್ತು ನನಗೆ. ವಾಟ್ ಅ ಡೇ, ಸಕ್ಕತ್ ಡೇ. ಹಾಂ, ವಿ ಆರ್ ಬ್ಯಾಕ್ ಹೋಮ್. ಆ್ಯಂಡ್ ನಾನು ಅಂದ್ಕೊಂಡೆ ಈಗಲೇ ಸಿಟ್ ಡೌನ್ ಮಾಡಿ ವೀಡಿಯೋ ಮಾಡಿಬಿಡೋಣ, ಇಲ್ಲಾಂದರೆ ಇದು ಯಾವತ್ತೂ ಅಪ್ಲೋಡ್ ಆಗೋಲ್ಲ, ನಾಳೆ ಅಂದ್ಕೊಂಡು ಹೋದರೆ ಅಂತ ಐ ಥಾಟ್. ಹೇಗಿತ್ತಮ್ಮ ಮೂವಿ? ತುಂಬ ಚೆನ್ನಾಗಿತ್ತು. ಜೋಕ್ಸ್, ಫ್ಯಾಮಿಲಿ ಸ್ಟೋರಿ ಎಲ್ಲ ಚೆನ್ನಾಗಿತ್ತು. ಹೆಸರು ತಕ್ಕಂಗೆ ಸರಳ ಕತೆ, ಸರಳ ಹೀರೋ, ಸರಳ ಮನೆ, ಸರಳ ಪೇರೆಂಟ್ಸ್, ತುಂಬ ಸರಳವಾಗಿರೋ ಜೀವನ ಬದುಕ್ತಾ ಇರ್ತಾನೆ. ಅವನ ಬದುಕಲ್ಲಿ ಏನೇನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ ಡ್ಯೂ ಟು ಹಿಸ್ ಪ್ಯಾಷನ್ ಆ್ಯಂಡ್ ಅವ್ರ ಲೈಫ್ ಗೋಲ್ಸಿಂದ ಅನ್ನೋದೇ ಈ ಮೂವಿ. ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಇರುತ್ತೆ. ಎಲ್ಲಿಂದ ಎಲ್ಲಾಯ್ತು, ಹೆಂಗ್ ಕನೆಕ್ಟ್ ಆಯ್ತು ಅಂತಾನೆ ಅರ್ಥ ಆಗಲ್ಲ. ಬಟ್ ಲಾಸ್ಟ್ ಇಲ್ಲ, ಏನಿಲ್ಲ, ತುಂಬಾ ಜೋಕ್ಸ್ ಆಗಿ ಚೆನ್ನಾಗಿದೆ ಪಿಕ್ಚರ್. ಸಂದರ್ಭಕ್ಕೆ ತಕ್ಕಂಗೆ ಒಂದ್ ಸ್ವಲ್ಪ ದುಃಖ ಇಲ್ಲಿ ಇದೆ. ಅದು ಬಿಟ್ರೆ ಫುಲ್ ಆಫ್ ಲವ್. ಆ್ಯಂಡ್ ವಿನಯ್ ರಾಜ್ಕುಮಾರ್ ಅವ್ರು ಕೂಡ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಸಿಂಪಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇವಾಗಿನ ಟ್ರೆಂಡ್ ಏನೇನು ನಡೀತಾ ಇದೆ ಇನ್ಸ್ಟಾಗ್ರಾಮ್ನಲ್ಲಿ, ಮೋಯೆ ಇರ್ಬೋದು, ಅದೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ವೆರಿ ನೈಸ್ ಮೂವಿ ಓವರ್ ಆಲ್. ಆ್ಯಂಡ್ ನಾವೆಲ್ಲ ಅನ್ಕೊಳ್ತಾ ಇದ್ವಿ ಅಲ್ವಾ, ಈ ಮೂವಿ ಟೀಸರ್ ಮತ್ತು ಪೋಸ್ಟರ್ ಎಲ್ಲ ರಿಲೀಸ್ ಆದಾಗ ದಟ್ ಮಲ್ಲಿಕಾ, ಯಾರು ಕೃಷ್ಣ ರುಕ್ಮಿಣಿ ಸೀರಿಯಲಲ್ಲಿ ಮಾಡಿ ತುಂಬ ಫೇಮಸ್ ಆಗಿರೋಂಥ ಮಲ್ಲಿಕಾ ಹೀರೋಯಿನ್ ಅಂತ. ಬಟ್ ಟ್ವಿಸ್ಟ್ ಏನಂದರೆ ಅವ್ರ ಹೀರೋಯಿನ್ ಅಲ್ಲ, ಲೀಡ್ ಹೀರೋಯಿನೇ ಬೇರೆಯವರು. ಸೊ ಅದನ್ನ ಎಲ್ಲೂ ರಿವೀಲ್, ಅದೇ ಟ್ವಿಸ್ಟು. ಮತ್ತು ಎಲ್ಲೂ ಅದನ್ನು ರಿವೀಲ್ ಮಾಡಿಲ್ಲ. ಈ ಥರ ಹೀರೋಯಿನ್ ಪಾತ್ರನೇ ಹೈಲೈಟ್ ಆಗುತ್ತೆ ಸೆಕೆಂಡ್ ಹೀರೋಯಿನ್ದು ಅಂತ. ಸೊ 2 ಹೀರೋಯಿನ್ಸ್ ಇದ್ದಾರೆ. ಅದು ಹೇಗೆ 1 ಹೀರೋಯಿನಿಂದ ಇನ್ನೊಂದು ಹೀರೋಯಿನ್ ಶಿಫ್ಟ್ ಆಗುತ್ತೆ ಅಂತ ನೀವು ಮೂವಿ ನೋಡಿದಾಗಲೇ ಗೊತ್ತಾಗುತ್ತೆ. ದಟ್ ವಾಸ್ ವೆರಿ ಸ್ಮೂತ್ ಟ್ವಿಸ್ಟ್. ನಾವು ಅನ್ಕೊಂಡಿರ್ಲಿಲ್ಲ ಆ ಥರ ಅವರು ಸೆಕೆಂಡ್ ಹೀರೋಯಿನ್ ಆಗ್ತಾರೆ, ಇವ್ರು ಫಸ್ಟ್ ಹೀರೋಯಿನ್ ಆಗ್ತಾರೆ ಅಂತ. ಬಟ್ ಹೀರೋಯಿನ್ ಕೂಡ ಅಷ್ಟೇ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಟೋರಿ ಇಸ್ ಆಲ್ಸೋ ವೆರಿ ಯೂನಿಕ್. ನಮ್ಮ ಚಿಕ್ಕಪೇಟೆ, ಆಮೇಲೆ ಅವಿನ್ಯೂ ರೋಡು, ಆಮೇಲೆ ಶಿವಾಜಿನಗರ, KR ಮಾರ್ಕೆಟು, ಇದನ್ನೆಲ್ಲ ಸಕ್ಕತ್ತಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದರೆ ಒಬ್ಬ ದೇವರಾಣೆ, ನಾವು ದುಡ್ಡು ಕೊಟ್ಟರು, ನಾವು ಮತ್ತೆ ದುಡ್ಡು ಕೊಟ್ಟರು ನಾವು ಇಷ್ಟು ಜನ ನೋಡೋಕ್ಕಾಗಲ್ಲ. ಈ ಥರ ಮಾಡೋರು ಇರ್ಬೋದು, ಫಿಲಿಮೆನ್ಸ್ ಮಾಡೋರು ಇರ್ಬೋದು, ಬಿಗ್ ಬಾಸ್ ಅವರು, ವಾವ್, ಬಿಗ್ ಬಾಸ್ ಅವರು ಅಂತೂ ಸೂಪರ್, ತುಂಬ ಚೆನ್ನಾಗಿ ಬಂದಿದ್ರು, ತುಂಬ ಚೆನ್ನಾಗಿತ್ತಲ್ಲ. ಅಂದರೆ ಎಷ್ಟೋ ದಿನದ ಮೇಲೆ ತುಂಬ ಖುಷಿಯಾಗಿದ್ದೀನಿ ಇವತ್ತು ನಾನು ಅಂತ ಹೇಳ್ಬೋದು. ಆ್ಯಂಡ್ ಈ ಥರ ಎಕ್ಸ್ಪೀರಿಯನ್ಸ್ ಐ ಡೋಂಟ್ ಥಿಂಕ್ ಸೊ ನಾವು ಲೈಫಲ್ಲಿ ಮಾಡೋಕ್ಕಾಗತ್ತೆ ಅಂತ ಫಸ್ಟ್ ಟೈಮ್. ಆ್ಯಂಡ್ ಟು ಬಿ ಆನೆಸ್ಟ್, ನಾವು ಮನೆಯಿಂದ ಹೊರಡ್ಬೇಕಾದ್ರೆ ನಮ್ಗೆ ಈ ಥರ ಆರ್ಟಿಸ್ಟ್ಗಳೆಲ್ಲ ಬರ್ತಾರಂತ ಐಡಿಯಾನೇ ಇರಲಿಲ್ಲ. ನಾನು ಸುಮ್ಮನೆ ಹಂಗೆ ಹೋದೆ. ಈ ಥರ ಮಧ್ಯಾಹ್ನ ಒಂದು ಕಾಲ್ ಬಂತು ನನಗೆ, ಈ ಥರ ಇನ್ವೈಟ್ ಇದೆ, ಮೂವಿ ಪ್ರೀಮಿಯರ್ಗೆ ಹೋಗಿ ಬರ್ತೀರಾ, ಮಮ್ಮಿನೂ ಕರ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ ಅಂತಾನೆ ಪಾಪ ಅವ್ರು ಹೇಳಿದ್ರು. ದೆನ್ ಐ ವಾಸ್ ಲೈಕ್, ಮಮ್ಮಿ ಈ ಥರ ಇದೆ, ಬರ್ತೀರಾ ಏನಂತ ಮಮ್ಮಿ ಕಾಲ್ ಮಾಡಿ ಕೇಳಿಲ್ಲ. ಅವ್ರು ಬರ್ತೀನಿ ಅಂತಂದ್ರು. ಸೊ ಸಡನ್ನಾಗಿ ಹೋಗ್ಬಿಟ್ವಿ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್. ಇಷ್ಟು ಜನ ನಾವು ನೋಡ್ತೀವಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಎವ್ರಿ ಬಡಿ ಆರ್ ಸೋ ಹಂಬಲ್. ಕಾರ್ತಿಕ್ ಅವ್ರು ಇರ್ಬೋದು, ಕಾರ್ತಿಕ್ ಅವರು ನೀವು ಗೆದ್ದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ನಮ್ಮ ಮಮ್ಮಿ ಅಂದಿದ ತಕ್ಷಣ ಹೌದಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದರು. ಲೈಕ್ ಎಷ್ಟು ಸ್ವೀಟಾಗಿ ಮಾತಾಡ್ತಾ ಇದ್ದಾರೆ ಅನ್ನಿಸ್ತು. ಆಮೇಲೆ ಅವ್ರ ಮಮ್ಮಿ ಹೆಸರು ಮರ್ತೋದೆ ನಾನು, ಅವ್ರ ಮಮ್ಮಿನ ಕೇಳಿ ಅಂತ ಕೇಳ್ದು ಅಂತ ಹೇಳಿ ಖಂಡಿತ ಹೇಳ್ತೀನಿ ಅಂತಂದ್ರು. ಆಮೇಲೆ ತನಿಷಾ ಅವ್ರ ಹತ್ರ ಎಲ್ಲ ಅಷ್ಟೊಂದು ಮಾತಾಡೋಕ್ಕಾಗಿಲ್ಲ. ನಮ್ರತಾ ಅವ್ರ ಹತ್ರ ನಾನು ಒಂದೇ ಒಂದು ಸೆಲ್ಫಿ ತೊಗೊಂಡೆ. ಮಮ್ಮಿ ಅವಾಗ ದೂರ ಇದ್ರು. ಅವಾಗ ನಾನು ಕೇಳಿದೆ ಯಾವಾಗ ಕಮ್ ಬ್ಯಾಕ್ ಮಾಡ್ತೀರಾ ಯೂಟ್ಯೂಬ್ ಚಾನಲ್ಗೆ ಅಂತ. ಶಿ ವಾಸ್ ಲೈಕ್, ನನ್ನ ಟೀಮ್ ಅವರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ, ಮಾಡಬೇಕು, ಸ್ವಲ್ಪ ಬ್ಯುಸಿ ಇದ್ದೀನಿ, ಸೊ ಅದಾದ್ಮೇಲೆ ಮಾಡ್ತೀನಿ ಅಂತ ಅಂದರು. ಅವರು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದ್ಮೇಲೆ ನೋಡ್ತಾ ಇರೋಂಥ ಫಸ್ಟ್ ಫಿಲಮ್ ಅಂತೆ. ಆ್ಯಂಡ್ ಶಿ ವಾಸ್ ಓವರ್ಲಿ ಜಾಯ್ಡ್. ಅವ್ರಿಗೂ ಇಷ್ಟ ಆಯಿತು. ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಮಾಡೋರ ಮಗಳು ನಮ್ಮ ವಿಡಿಯೋ ಎಲ್ಲ ನೋಡ್ತಾಳಂತೆ. ತುಂಬ ಚೆನ್ನಾಗಿ ಮಾಡ್ತೀರಾ ಆಂಟಿ ನೀವು ಅಂತ, ಅಕ್ಕ ಅಂತ ನಮ್ಮ ಮಗಳನ್ನೆಲ್ಲ ಮಾತಾಡ್ಸಿದ್ಲು. ನಾನು ಹೇಳಿದೆ ಅವಳಿಗೆ, ನೀನು ಸೀರಿಯಲ್ನಲ್ಲಿ ನೋಡ್ಬಿಟ್ಟು ನಾನು ನಿನ್ನ ಬೈಕ್ ಅಂತ ಇದ್ದೆ ಗೊತ್ತಾ ನೀನು, ಆದರೆ ಇವಾಗ ನಂಗೆ ಇಷ್ಟ ಆಗ್ತಿದ್ಯಾ ನೀನು ಅಂತ. ಅಮ್ಮಂಗೆ ನೀನು ಸಪೋರ್ಟ್ ಮಾಡಲ್ವಲ್ಲ, ಅದಕ್ಕೆ ನಾನು ನಿನಗೆ ಬೈಕೋತಾ ಇದ್ದೆ, ನೀನಂದ್ರೆ ನನಗೆ ಇಷ್ಟನೇ ಇರಲಿಲ್ಲ, ಆದರೆ ಇವಾಗ ನೀನು ಮಮ್ಮಿ ಕಡೆ ಇದೆಯಾ, ಸೊ ನನಗೆ ನೀನಂದ್ರೆ ಇಷ್ಟ ಅಂತ ನಮ್ಮ ಮಮ್ಮಿ ಹೇಳಿದ್ರು. ಆ್ಯಂಡ್ ಶಿ ವಾಸ್ ಲೈಕ್ ಸೋ ಹ್ಯಾಪಿ. ಹೌದಾ ಆಂಟಿ, ಥ್ಯಾಂಕ್ ಯು ಅಂತ. ಅವರಮ್ಮ ನಮ್ಗೆ ಹೇಳ್ತಾ ಇದ್ರು, ಮನೇಲೂ ಅಷ್ಟೇ ಮೇಡಮ್, ಇವಳು ಬರ್ರಿ ಅವ್ರ ಅಪ್ಪನಿಗೆ ಸಪೋರ್ಟ್ ಮಾಡ್ತಾರೆ, ಅಮ್ಮ ನನಗೆ ಸಪೋರ್ಟೇ ಮಾಡೋಣ ಅಂತ ಅವ್ರಮ್ಮ ಹೇಳ್ತಿದ್ರು. ಶಿ ವಾಸ್ ಸೋ ಸ್ವೀಟ್. ಅದಾದಮೇಲೆ ಇಂಟರ್ವಲ್ನಲ್ಲೂ ಸುಮಾರು ಜನ ಮೀಟ್ ಮಾಡಿದ್ವಿ. ಆ್ಯಂಡ್ ತನಿಷಾ ಆ್ಯಂಡ್ ನಮ್ರತಾ ನಮ್ಮ ಮುಂದೆ ಸೀಟಲ್ಲೇ ಕೂತ್ಕೊಂಡಿದ್ರು. ನಮ್ಮ ಪಕ್ಕದಲ್ಲಿ ಯಾರೋ ಒಬ್ಬರು ಆರ್ಟಿಸ್ಟ್ ಕೂತಿದ್ರು. ಅವ್ರನ್ನ ನೋಡಿದ ನೆನಪೇ ಇಲ್ಲ ನಮಗೆ. ಸೊ ನಾವು ರೆಕಗ್ನೈಸೇ ಮಾಡೋಕ್ಕಾಗಿಲ್ಲ. ಪಾಪ ಅವ್ರು ಎಷ್ಟೊಂದು ಮಾತಾಡ್ಸಿದ್ರು ನಮ್ಮನ್ನ, ಯಾವಾಗ ಮೂವಿ ಸ್ಟಾರ್ಟ್ ಆಯಿತು ಆ್ಯಂಡ್ ಇದೇನು ಅದೇನು ಅಂತ. ಇನ್ನೊಂದು ಲಕ್ಸುರಿನೇ ನಾನು ನಿಮ್ಗೆ ಹೇಳಿಲ್ಲ. ಲಿಟ್ರಲಿ ನಾವು ಒಂದು ಮೂವಿ PVR ಅಲ್ಲಿ ನೋಡೋಕೆ ಹೋಗ್ತೀವಿ ಅಂದರೆ ಎಷ್ಟು ಖರ್ಚಿರುತ್ತೆ.
ಟೆಲ್ ಮಿ. ನಾವೆಲ್ಲರೂ ಹೋಗ್ತೀವಿ ತಾನೆ, ಎಷ್ಟು ಖರ್ಚಿರುತ್ತೆ. ಬಟ್ ಇವತ್ತು ಮೂವಿ ಟಿಕೆಟ್ ಇದೆ ನನ್ನ ಜೋಬಲ್ಲಿ. ಸೊ ಇಲ್ಲಿ ನೋಡಿ, ಲಿಟ್ರಲಿ 1 ಟಿಕೆಟ್ ಇದೆ, ಇನ್ನೊಂದು ಟಿಕೆಟ್ ಎಲ್ಲೋ ಬೀಳ್ಸ್ಕೊಂಬಿಟ್ಟೆ ಅನ್ಸುತ್ತೆ. ದಿಸ್ ಇಸ್ ದ ಮೂವಿ ಟಿಕೆಟ್ ಅಲ್ಲದೆ ಮೂವಿ ಸ್ಟಾರ್ಟ್ ಆಗಿದ್ದು 15 ನಿಮಿಷಕ್ಕೆ ನಮಗೊಂದು ಪ್ಯಾಕೆಟ್ ಫುಲ್ ಆಫ್ ಪಾಪ್ಕಾರ್ನ್ ಬಂತು. ಅದಾಗ 5 ನಿಮಿಷಕ್ಕೆ ಒಂದು ಬಾಟಲ್ ಫುಲ್ ಆಫ್ ಸ್ಪ್ರೈಟ್ ಬಂತು. ಅದಾಗಿ ಒಂದು ಅರ್ಧ ಗಂಟೆ PVRದವ್ರಿಗೆ ಯಾವುದೋ ಒಂದು ಕಾಫಿ ಪೌಡರು, ಐ ಡೋಂಟ್ ಥಿಂಕ್ ಸೊ, ಟ್ರೈ ಎಲ್ಲ ಏನಂತ ಗೊತ್ತಿಲ್ಲ, ದೇ ಜಸ್ಟ್ ಗೇವ್ ಇಟ್, ಎಲ್ಲರಿಗೂ ಕೊಟ್ಟರು. ಈ ಥರ ನಾವು ಯಾವತ್ತಾದ್ರೂ ಅಂದ್ಕೊಂಡಿರ್ತೀವ PVRಗೆ ಹೋಗಿ ಫಿಲಮ್ ನೋಡ್ತೀವಿ ಅಂತ? ಒಂದೊಂದು ಸಲ ನಾವು PVRಗೆ ಹೋದ್ರೂ ಎಷ್ಟು ಖರ್ಚಿರುತ್ತೆ, ಆಲ್ಮೋಸ್ಟ್ 1000-1500 ಅಷ್ಟು ಖರ್ಚು ಮಾಡಿ ಬರ್ತೀವಿ. ಬಟ್ ಇಷ್ಟು ಇವತ್ತು ಫ್ರೀಯಾಗಿ ಹೋಗಿದ್ದಲ್ದೆ, ಆರ್ಟಿಸ್ಟ್ನ ಮೀಟ್ ಮಾಡಿದ್ದಲ್ದೆ, ಅಷ್ಟು ಆ್ಯಕ್ಟರ್ಸ್ನ ಮೀಟ್ ಮಾಡಿದ್ದಲ್ದೆ, ಒಂದು ಫಿಲಮ್ ನೋಡಿದ್ದಲ್ದೆ, ವಾಟ್ ಅ ಡೇ ಇಟ್ ಹ್ಯಾಸ್ ಬೀನ್. ಆ್ಯಂಡ್ ಆಲ್ಸೋ ಇದೆಲ್ಲ ಕಾರಣ ನಿಮ್ಮಿಂದನೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಮಾಡೋದಕ್ಕೆ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಗಲಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಅಬ್ಬಬ್ಬ ಲಾಟ್ರಿ, 10,000 ಸಬ್ಸ್ಕ್ರೈಬರ್ಸ್. ನಾವು ಇವಾಗ 10,000 ಐ ಥಿಂಕ್ 600 ಸಬ್ಸ್ಕ್ರೈಬರ್ಸ್. ಐ ಸ್ಟಿಲ್ ರಿಮೆಂಬರ್ 2 ವರ್ಷದ ಹಿಂದೆ ನಾನು ಯೂಟ್ಯೂಬಲ್ಲಿ ಕಂಟೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಪ್ರತಿ ಸಲ ರೀಚ್ ಹೋಗದೆ ಇರ್ಬೇಕಾದ್ರೂ ನಾನು ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದೆ, ವರ್ಕೌಟ್ ಆಗಲ್ಲಮ್ಮ ಯೂಟ್ಯೂಬ್ ಅಂತದ್ದು ನಮಗಲ್ಲ, ಅದೇನೋ ಫಾಲೋವರ್ಸ್ ಬರಲ್ಲ ಅಂತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ ಅಂತಾರೆ, ನೋಡೋರು ಏನು ಕಮೆಂಟ್ ಮಾಡಲ್ಲ ಅಂತಾರೆ, ನಾನು ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಎಷ್ಟೊಂದು ಸಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಗುರು. ನಾನು ಸಿಕ್ಕಾಪಟ್ಟೆ ಟೈಮ್ ನಾನು ಕನ್ಸಿಸ್ಟೆನ್ಸಿನೇ ಇರ್ತಿರ್ಲಿಲ್ಲ. ಯಾಕಂದರೆ ಒಂದು ಕಡೆ ಒಳ್ಳೆ ರೀಚ್ ಸಿಗ್ತಾ ಇದೆ, ಏನೋ ಒಂದು ರಿಸಲ್ಟ್ ಬರ್ತಾ ಇದ್ರೆ ಅಂದ್ರೆ ನಮಗೂ ಖುಷಿ ಇರುತ್ತೆ, ಒಂದು ಹೋಪ್ ಇರುತ್ತೆ, ಒಂದು ಜೋಶ್ ಇರುತ್ತೆ ಅಲ್ಲಿ ಕಂಟಿನ್ಯೂ ಮಾಡೋಕ್ಕೆ. ಸೊ ಇನ್ಸ್ಟಾಗ್ರಾಮಲ್ಲೂ ಹಾಗೆ ಆಗ್ತಾಯಿತ್ತು, ಇನ್ನು ಯೂಟ್ಯೂಬಲ್ಲೂ ಹೀಗೆ ಅಂದರೆ ಏನಕ್ಕೆ ಕಂಟಿನ್ಯೂ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಯಾವಾಗಲೂ ಬಿಟ್ಬಿಡ್ತಾ ಇದ್ದೆ. ಬಟ್ ನಮ್ಮಮ್ಮ ಈಸ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್. ನೀನು ಹಾಕ್ತಾ ಇರು, ಯಾವಾಗಲೂ ಒಂದು ದಿನ ಜನ ನಿಜವಾಗ್ಲೂ ಬರ್ತಾರೆ ಅಂತ ಹೇಳಿನೇ ಅವ್ರು ಫೋರ್ಸ್ ಮಾಡಿನೇ ಎಲ್ಲೋದ್ರೂ ವಿಡಿಯೋ ಮಾಡು ಅಂತ ಹೇಳಿನೇ ಇಷ್ಟು ಕಂಟೆಂಟ್ ನಾವು ಹಾಕಿ ಇವಾಗ 10,000 ಜನ. ಇವಾಗ ಈ ವಿಡಿಯೋ ಹಾಕಿದ್ರೆ ನೀವು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಥರ ಒಂದು ವಿಶ್ವಾಸ ಬರೋವರೆಗೂ ತೊಗೊಂಡು ಬಂದಿದ್ದು ನಮ್ಮಮ್ಮ. ಇದು ಅವ್ರದ್ದೇ ಚಾನಲ್. ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, 10,000 ಕಂಪ್ಲೀಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಇದೇ ಥರ ನಮ್ಮನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಇದೇ ಥರ ನಮ್ಮನ್ನು ಬೆಳೆಸಿ ನಾವು ಇನ್ನೂ ನಿಮಗೆ ಒಳ್ಳೊಳ್ಳೆ ವಿಡಿಯೋ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ನನ್ಗೆ ಹೇಳ್ತಾರೆ, ಪಾಪ ಬಿಂದು ನೀವು ಮಮ್ಮಿ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರೆ, ಅದೇ ಯೂಟ್ಯೂಬ್ ಕೊಡೋದು ಮಾತ್ರ ಇವಳೇ ಸುಳ್ಳು ಬರೀತಿದ್ಯಾ, ನಾನು ಟಾರ್ಚರ್ ಎಲ್ಲ ಮಾಡಲ್ಲ. ಬಟ್ ದೆನ್ ಯೂಟ್ಯೂಬಲ್ಲಿ ಬಂದರೆ ಫುಲ್ ನಮ್ಮ ಮಮ್ಮಿಗೆ ಸಪೋರ್ಟು. ಆಂಟಿ ನೀವು ಅಯ್ಯೋ ಪಾಪ ನೀವು ಎಷ್ಟು ಕಷ್ಟಪಡ್ತೀರಾ ಆಂಟಿ, ವಿ ಲವ್ ಯು ಆಂಟಿ ಅಂತೆಲ್ಲ ಮಮ್ಮಿಗೆ ಫುಲ್ ಲವ್ವು. ಇನ್ಸ್ಟಾಗ್ರಾಮಲ್ಲಿ ನಂಗೆ ಲವ್ವು, ಮಮ್ಮಿಗೆ ಯೂಟ್ಯೂಬಲ್ಲಿ ಲವ್ವು. ಆ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಟುಡೇ ಹ್ಯಾಸ್ ಬೀನ್ ಅ ಗ್ರೇಟ್ಫುಲ್ ಡೇ. ಐ ಆಮ್ ವೆರಿ 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 ಗ್ರೇಟ್ಫುಲ್. ಇದೇ ಥರ ಹೋಗಲಿ ಈ ವರ್ಷ ಅಲ್ಲ, ಖುಷಿ ಇರಲಿ, ಸಕ್ಸಸ್ ಇರಲಿ, ಸಮಾಧಾನ ಇರಲಿ, ಪ್ರೀತಿ ಇರಲಿ, ಸದಾ ಕಾಲ ನಮ್ಮನ್ನು ಆಶೀರ್ವಾದ ಮಾಡಿ. ನಾನು ಹೇಳ್ದಂಗೆ ನಮ್ಮಮ್ಮ ಸ್ಕ್ರಿಪ್ಟೆಡ್ ಆರ್ಟಿಸ್ಟ್. ನಾವೇನು ಹೇಳ್ತೀವಿ ಅದು ಮಾತ್ರ ರಿಪೀಟ್ ಮಾಡ್ತಾರೆ, ಎಕ್ಸ್ಟ್ರಾ ವರ್ಡ್ಸ್ ಎಲ್ಲ ಅವ್ರು ಮಾತಾಡೋಲ್ಲ. ಗೈಸ್ ಎಕ್ಸ್ಕ್ಯೂಸ್ ಮೀ, ಅದಕ್ಕೆ ಪೇಮೆಂಟ್ ಆಗುತ್ತೆ. ಏನು ಮಾತಾಡಲಿಲ್ಲ, ನೀನೇ ಮಾತಾಡ್ತಾ ಇದ್ದೀನಿ. ಇನ್ನೇನು ಇರುತ್ತೆ ನಾನು ಹೇಳೋಕ್ಕೆ, ನಿನ್ನಷ್ಟು ಇದಾಗ ಹೇಳೋಕೆ ಬರಲ್ಲ. ಏನೋ ಒಂದು ಬಂದಿದ್ದನ್ನ ಹೇಳ್ತಾ ಇದ್ದೀನಿ ಅಷ್ಟೇ, ಅದು ಗೊತ್ತು ನಾನು ಎಷ್ಟು ಮಾತಾಡ್ತೀನಿ ಅಂತ. ತುಂಬಾ ಸೈಲೆಂಟ್ ಅನ್ಕೋತೀರ ನೀವು, ತುಂಬಾ ಚಾಲು. ಮನೇಲಿ ಮಾತ್ರ ಭದ್ರಕಾಳಿ, ಕ್ಯಾಮ್ರಾ ಆನ್ ಆಗಿರುವಾಗ ಮಾತ್ರ ತುಂಬಾ ಸಾಧು ಮನುಷ್ಯ ತರ ನಡ್ಕೊಂಡು ಯಾವಾಗಲೂ ಹಿಂಗೆ ಇರ್ತೀನಿ. ಭದ್ರಕಾಳಿ ಏನೂ ಆಗಲ್ಲ. ಮುಂಚೆ ಇದ್ದೆ, ಇವಾಗೆಲ್ಲ ಸ್ವಲ್ಪ ಡೌನ್ ಆಗ್ಬಿಟ್ಟಿದೆ. ಇಷ್ಟು ಜನದಲ್ಲಿ ಇವತ್ತು ನೀನು ಮೀಟ್ ಮಾಡಿದ್ರಲ್ಲಿ ನಿಂಗೆ ಯಾರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು? ಲೈಕ್ ಇವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೆ ಆಗ್ತಿತ್ತು. ವಿನಯ್ ರಾಜ್ಕುಮಾರ್ ಅವ್ರನ್ನ, ಅದು ಬಿಟ್ರೆ ಕಾರ್ತಿಕ್, ಎಲ್ಲರೂ ಇಷ್ಟ ಆಯ್ತು. ತುಂಬಾ ಖುಷಿ ಅಂದ್ರೆ ಅದೇ ಅವರಿಬ್ರು ನೋಡಿದ್ದು ತುಂಬಾನೇ ಖುಷಿ ಆಯ್ತು. ಸೊ ನಾವು ಹಾಕೋ ಫೋಟೋಸ್ ಏನಿದೆ, ವಿಡಿಯೋಸ್ ಏನಿದೆ ಅದೆಲ್ಲ ತುಂಬಾ ಕಮ್ಮಿ. ಅಲ್ಲಿನ್ನ ಬೇಜಾನ್ ಜನ ಬಂದಿದ್ರು. ದಿಯಾ ಫಿಲಮಲ್ಲಿ ಮಾಡಿದಾರಲ್ಲ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಖುಷಿ ಅನ್ಸುತ್ತೆ, ಖುಷಿ ಅವ್ರು ಬಂದಿದ್ರು. ಅದಾದ್ಮೇಲೆ ಶ್ರಾವ್ಯ ಅವ್ರು ಬಂದಿದ್ರು. ಆಮೇಲೆ ಅಜಯ್ ರಾವ್ ಅವ್ರು ಬಂದಿದ್ರು. ಅವ್ರ ಜೊತೆಲ್ಲ ಫೋಟೋ ತಗೊಳಕ್ ಆಗಿಲ್ಲ ನಮ್ಗೆ, ಬಟ್ ಅವ್ರೆಲ್ಲರೂ ಬಂದಿದ್ರು. ಎಷ್ಟು ಜನ ಮೀಡಿಯಾದವ್ರು ಇದ್ರು, ತುಂಬಾ ಜನ ಇದ್ರು, ಸಿಕ್ಕಾಪಟ್ಟೆ ಕ್ರೌಡ್. ನಮ್ಗೆ ಅಲ್ಲಿ ಹೋಗಿ ಮಧ್ಯ ಫೋಟೋ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಆದರೂ ಸಿಕ್ಕಿದವ್ರನ್ನ ಹುಡ್ಕೊಂಡು ಫೋಟೋಸ್ ತೊಗೊಂಡಿದ್ವಿ. ನನಗೆ ನಾನು ಮೀಟ್ ಮಾಡಿದ್ರಲ್ಲೇ ತುಂಬ ಖುಷಿ ಕೊಟ್ಟಿದ್ದು ಆ್ಯಂಡ್ ನಂಗೆ ತುಂಬ ಎಕ್ಸೈಟ್ ಮಾಡಿದ್ದಂದ್ರೆ ರಂಗಣ್ಣ ರಘು ಸರ್ನ ಮೀಟ್ ಮಾಡಿದ್ದು. ನನ್ನ ಚಿಕ್ಕ ವಯಸ್ಸಿಂದ ಅವ್ರ ಫ್ಯಾನ್. ಬೆಳ್ಳುಳ್ಳಿ ಕಬಾಬ್ ಅವ್ರ ಜೊತೆ ನಾವು ಫೋಟೋ ತಗೊಳ್ಳಿಲ್ಲ, ಬಟ್ ಅವರು ಬೇರೆ ವಿಡಿಯೋಸ್ಗೆ ಹೇಳ್ತಾರೆ ಬೆಳ್ಳುಳ್ಳಿ ಕಬಾಬ್ ಇನ್ ಒನ್ ಮೋರ್ ಅಂತ ಇರಬೇಕು ಅಂತ. ಅದೆಲ್ಲ ವಿಡಿಯೋ ಅವ್ರದೇ ಹೋಟ್ಲಿಗೆ ಹೋಗಿ ನಾವು ಫೋಟೋ ವಿಡಿಯೋ ಎಲ್ಲ ಮಾಡೋಣ ಆಯ್ತಾ.
ನೀವು ಕಮೆಂಟ್ ಹಾಕಿ ಚಂದ್ರು ಸರ್ನ ಹೋಗಿ ಮೀಟ್ ಮಾಡಿ ಅವ್ರ ಹೋಟ್ಲಲ್ಲಿ ಊಟ ಮಾಡಿ ಅಂತ. ನಾವು ಹೋಗಿ ಮೀಟ್ ಮಾಡಿ ಅವ್ರ ಜೊತೆ ವೀಡಿಯೋ ಮಾಡ್ಕೊಂಡು ಬರ್ತೀವಿ. ಬಟ್ ರಂಗಾಯಣ ರಘು ಸರ್ನ ನೋಡಿದ್ ಲೈಕ್ ಚೈಲ್ಡ್ಹುಡ್ ಬಿಂದು ಹಂಗೆ ಖುಷಿಲಿ ಹಂಗೆ ಕುಂದಾಡ್ಬಿಟ್ಲು. ಬಿಕಾಸ್ ಯು ಆಲ್ ನೋ, ನಾವು ಬೆಳಿಬೇಕಾದ್ರೆ ಎಷ್ಟು ಒಳ್ಳೆ ಫಿಲಮ್ ಮಾಡಿದ್ದಾರೆ ಅವರು. ಗಣೇಶ್ ಅವ್ರ ಜೊತೆ ಆಗಿರ್ಬೋದು, ಬೇರೆ ಬೇರೆ ಆರ್ಟಿಸ್ಟ್ಗಳ ಜೊತೆ ಅಷ್ಟು ಒಳ್ಳೆ ಫಿಲಮ್ ಮಾಡಿದ್ದಾರೆ. ಅವ್ರನ್ನ ನಾವು ನಿಜವಾಗ್ಲೂ ನೇರವಾಗಿ ನೋಡಿ ಮಾತಾಡ್ಸೋದು ಲೈಕ್ ನಾನು ಫುಲ್ ಕೇಳಾಡ್ತಾ ಇದ್ದೆ ಸರ್ ಒಂದು ಫೋಟೋ ಅಂತ. ಅಷ್ಟು ಚೆನ್ನಾಗಿತ್ತು ಅವ್ರನ್ನ ಮೀಟ್ ಮಾಡಿದ್ದು. ಆ್ಯಂಡ್ ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳಲ್ಲಿ ಒಂದ್ಸಲ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಸ್ಟೋರಿ ಡಿಫ್ರೆಂಟ್ ಆಗಿದೆ. ಒಂದು ಫೈಟ್ ಇಲ್ಲ, ಒಂದು ಸಾಂಗ್ಸ್ ಇಲ್ಲ, ಬೇಕಂತ ಎಲ್ಲೂ ಸಾಂಗ್ನ ಹಾಕಿಲ್ಲ. ಅಲ್ಲಲ್ಲಿ ಒಂದೊಂದು ಎಲ್ಲ ಅವಾಗ ಸ್ವಲ್ಪ ಹಳೆಯ ಕಾಲದಲ್ಲಿ ತೆಗಿತಾ ಇದ್ರು ಈ ಥರ ಸ್ಟೋರೀಸ್. ಇವಾಗೆಲ್ಲ ಏನಿದ್ರು ಬರೀ ಫೈಟು ಅದು ಇದು ಅದೆಲ್ಲ ನೋಡಿ ಅಯ್ಯ ಈ ಪಿಕ್ಚರ್ಗಳೇ ಬೇಡಪ್ಪ ಅನ್ಸುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ತುಂಬ ಪಿಕ್ಚರ್ ನೋಡ್ತಾ ಇದ್ದೆ. ಬಟ್ ಇವಾಗ ಅಷ್ಟು ಇಂಟ್ರೆಸ್ಟೇ ಇಲ್ಲ ಫಿಲಮ್ಗಳು ನೋಡೋದು. ಹಂಗಾಗಿ ನಾವು ಜಾಸ್ತಿ ಹೋಗಲ್ಲ. ನನ್ನ ಮಕ್ಕಳು ಕರೀತಾರೆ, ನಾನು ಹೋಗಲ್ಲ. ಇದಕ್ಕೆ ಏನೋ ಹೋಗ್ಬೇಕು ಅನ್ನಿಸ್ತು, ಹೋದ್ವಿ. ಚೆನ್ನಾಗಿತ್ತು, ಖುಷಿಯಾಗಿ ಆ್ಯಂಡ್ ಆಲ್ಸೋ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಈ ಮೂವಿನಲ್ಲಿ. ಅದೇ ಹೇಳೋದು ಮರ್ತೋದೆ. ಬಿಟ್ವೀನ್ ಕಪಲ್ಸ್ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಪ್ಪ ಮಗ ಇರ್ಬೋದು, ಅಜ್ಜಿ ಮೊಮ್ಮಗ ಇರ್ಬೋದು, ಅಜ್ಜಿ ಮೊಮ್ಮಗಳಿರ್ಬೋದು, ಆ್ಯಂಡ್ ಫ್ರೆಂಡ್ಸ್ ಇರ್ಬೋದು. ಏನೇದು ವಿಡಿಯೋ ಮಾಡೋಕೆ ಬಿಡಲ್ಲ ನೋಡಿ ಗೈಸ್ ಇವರು. ಸೊ ಅದೆಲ್ಲ ಇರಿ ಬರಲಿ ತುಂಬಿ ಪಾಪ ಅವ್ಳಿಗೆ ಊಟ ಹಾಕ್ತೀರಾ ಇಷ್ಟೊತ್ತರ್ಗೂ ಕಾಯಿಸಿ ಊಟ ಹಾಕಿದ್ಯಾ. ಹಾಯ್ ಮಾಡಲಿ ಹಾಯ್ ಚಾಡಿಮ್ಮ ನಿಂಗೆ ಲೇಟಾಗಿ ಊಟ ಹಾಕಿದ್ದಕ್ಕೆ ಚಾಡಿಮ್ಮ. ಸೊ ಆ ಥರ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು. ನಮಗೆ ಟೋಟಲಿ ಮೂವಿ ಇಷ್ಟ ಆಯಿತು. ಆ್ಯಂಡ್ ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ಆಲ್ರೆಡಿ ಮೂವಿನ ನೋಡಿದರೆ. ಓಕೆನಾ? ಬೇರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ನಿಮ್ಮದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂತ ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.